ನಾವು ಒಂದು ಪ್ರಶ್ನೆಯನ್ನ ಮಾಡ್ತೀವಿ. ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ ಅನ್ನ ನೋಡೋದಕ್ಕೆ ನಿಮಗೆ ಟೈಮ್ ಇರುತ್ತೆ. ಯಾರು ಅಂತ ನಾನು ಹೇಳೋದು ಬೇಡ. ಆ ಕಾರಲ್ಲಿ ಕುತ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ವರ್ಲ್ಡ್ ಕಪ್ ಮ್ಯಾಚ್ ಅನ್ನ ನೋಡ್ತೀರಿ. ಖುಷಿ, ಅದು ನಮ್ಮ ದೇಶದ ನಮ್ಮ ತಂಡ ಆಟ ಆಡ್ತದೆ. ಅದೇ ಇಂಟ್ರೆಸ್ಟ್ ರೈತರ ಮೇಲೂ ಕೂಡ ಇರಬೇಕು ಅಲ್ವಾ? ಬನ್ನಿ, ಯಾಕೆ ಹೋರಾಟಕ್ಕೆ ಬರ್ತಾ ಇಲ್ಲ? ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾರೆ. ಹೋರಾಟ ಮಾಡ್ತಿರೋರ ಬಳಿ ಹೋಗಿ ಕಷ್ಟ ಏನು, 1 ಟನ್ ಕಬ್ಬನ್ನ ಬೆಳಿಬೇಕಾದ್ರೆ ಅವ್ರು ಎಷ್ಟು ಖರ್ಚಾಗುತ್ತೆ, ಎಷ್ಟು ಕಷ್ಟ ಪಡ್ತಾರೆ, ಎಷ್ಟು ಬೆವರನ್ನ ಸುರಿಸ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ಇವತ್ತು ನಮ್ಮದೇನು ಇಲ್ಲ, ಎಲ್ಲ ಕೇಂದ್ರ ಸರ್ಕಾರ ಮಾಡುತ್ತೆ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ರೆ ಪ್ರಯೋಜನ ಇಲ್ಲ. ರೈತರ ಕಟ್ಟೆ ಹೊಡೆಯೋದಕ್ಕಿಂತ ಮುಂಚೆ ನೀವು ಅವರನ್ನ ಮಾತಾಡಿಸಿ ಅವ್ರಿಗೇನು ಕೇಳ್ತಿರೋ ಅದನ್ನ ಪೂರೈಸುವಂತ ಕೆಲಸವನ್ನ ಮಾಡಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಳಗ್ಗಿಂದಲೂ ಕೂಡ ರೈತರು ಹೋರಾಟ ಮಾಡ್ತಾ ಇರುವಂತಹ ಜಾಗದಿಂದಲೇ ಮಾಹಿತಿಯನ್ನ ಕೊಡ್ತಿದ್ದಾರೆ. ರಂಜಿತ್, ಈಗ ಈ ಕ್ಷಣಕ್ಕೂ ಕೂಡ ಹೋರಾಟದ ಕಾವು ಹೆಚ್ಚಾಗ್ತಾನೆ ಇದೆ. ಈ ಪ್ರಮುಖವಾಗಿ ನೋಡಿ ಯಾವ ರೀತಿಯಾಗಿ ಮತ್ತೆ ಸಂಪರ್ಕ ಮಾಡ್ತೀನಿ ರಂಜಿತ್ ನಿಮ್ಮನ್ನ, ಹಾಗೆ ಸಂಪರ್ಕದಲ್ಲಿ ನೋಡಿ ಇಲ್ಲಿ ಪೊಲೀಸರು ಯಾವ ರೀತಿಯಾಗಿ ಅಲ್ಲಿ ಹೋರಾಟಗಾರರನ್ನ ಎತ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕರವೇ ಹೋಗಿದೆ ಇವತ್ತು ನಾರಾಯಣಗೌಡ ಅವರ ಬಣ ಹೋಗಿ ಅಲ್ಲಿ ಪ್ರತಿಭಟನೆಗೆ ಧುಮುಕಿದೆ. ರೈತರ ಹೋರಾಟಕ್ಕೆ ಸಾಥ್ ಕೊಡ್ತಾರೆ. ಇವತ್ತು ಕರವೇ ಹೋಗಿದೆ. ನಾಳೆ ಸಾಮಾನ್ಯ ಜನರು ಕೂಡ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ. ರೈತರಿಗೆ ಏನಾದ್ರು ತೊಂದರೆ ಆದ್ರೆ, ರೈತರಿಗೆ ಕಷ್ಟ ಆಯ್ತು ಅಂತಂದ್ರೆ ಸಾಮಾನ್ಯ ಜನರು ಕೂಡ ಬರ್ತಾರೆ. ನಿಮ್ಮ ಹೋರಾಟಕ್ಕೆ ನೋಡಿ ಇಲ್ಲಿ ಕರವೇ ನಾರಾಯಣಗೌಡ ಬಣ ಅವರು ಹೋಗಿ ಅಲ್ಲಿ ಗುರ್ಲಾ ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಟೈರ್ಗೆ ಬೆಂಕಿ ಹಚ್ಚಿದೆ. ಪೊಲೀಸರು ಅದನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಹೋರಾಟಕ್ಕೆ ನಿಂತಿದ್ದಾರೆ ಅಂತಂದ್ಮೇಲೆ 7 ದಿನ ಬೇಕಾಯ್ತಾ ನಿಮಗೆ? ಜನಪ್ರತಿನಿಧಿಗಳು ಯಾರೋ ಒಬ್ರು ಫೋನ್ ಮಾಡಿ ಮಾತಾಡೋದಲ್ಲ, ಅಧಿಕಾರಿಗಳನ್ನ ಕಳಿಸೋದಲ್ಲ. ಕೇಂದ್ರ ಸರ್ಕಾರದ ಕೈಯಲ್ಲೇ ಇದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಬನ್ನಿ ನೀವು ಮಾಡಿ ಅವ್ರ ಜೊತೆ. ಕೇಂದ್ರ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಿ. ಯಾಕೆ ಮಾಡಕ್ಕಾಗಲ್ವಾ? ನಮ್ ಕೈನಾಗ ಏನಿಲ್ಲ ಅಂತೇಳಿ ಇವತ್ತು ಅವ್ರು ರೈತರು ಮಾಡ್ತಿರೋದು ರಾಜ್ಯ ಸರ್ಕಾರದ ವಿರುದ್ಧ. ರಾಜ್ಯ ಸರ್ಕಾರ ಹೇಳೋದು ಕೇಂದ್ರ ಸರ್ಕಾರದ ಮೇಲೆ. ನೀವು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಿರೋ ಅಥವಾ ನೀವೇ ಮಾಡಿಸ್ತಿರೋ, ಸರ್ವಪಕ್ಷ ಸಭೆ ಕರಿತಿರೋ, ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಿರೋ ನಮಗ್ ಗೊತ್ತಿಲ್ಲ. ರೈತರಿಗೆ ನ್ಯಾಯ ಕೊಡಿಸಿ, ಆ ಕೆಲಸ ಆಗುತ್ತಾ? ಬೆಳಗಾವಿಯಲ್ಲಿ ಎಷ್ಟು ಜನ ಇದ್ದಾರೆ ಜನಪ್ರತಿನಿಧಿಗಳು? ಎಲ್ಲೋದ್ರೆಲ್ಲ ವಿಜೇಂದ್ರ ಜೊತೆ ಹೋಗಿ ಕುತ್ಕೊಂಡು ನೀವು ಹೋರಾಟವನ್ನ ಮಾಡಿ. ನಮಗ್ ಬರಲ್ಲ, ಇದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಅಂತೇಳಿ ಅಲ್ಲೇ ಪ್ರಶ್ನೆ ಮಾಡಿ. ವಿಜೇಂದ್ರ ಅವ್ರ ಹತ್ರ ಕೇಂದ್ರ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿಸಿ. ಕರೀರಿ ಎಲ್ಲ ರಾಜ್ಯದಲ್ಲಿರುವಂತ ಎಲ್ಲ ಸಂಸದರನ್ನ ಮೀಟಿಂಗ್ ಕರೀರಿ. ಯಾಕೆ ಮೀಟಿಂಗ್ ಬರಲ್ವಾ ಸಂಸದರು? ಅವ್ರ ಹತ್ರ ನೀವು ಮೀಟಿಂಗ್ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕುವಂತ ಕೆಲಸವನ್ನ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ಮಾಡಲ್ಲ. ಯಾರೋ ಹೇಳ್ತಾರೆ ಅಂತೇಳಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತಾರೆ. ನಿಮಗೆ ಸಿಟ್ಟು ಬಂದ್ಬಿಡುತ್ತೆ. ರೈತರು ಅಷ್ಟು ಹೋರಾಟವನ್ನ ಮಾಡ್ತಿದ್ದಾರೆ, ನಿಮ್ಗೇನು ಅನ್ಸಲ್ವಾ? 7ನೇ ದಿನಕ್ಕೆ ಇನ್ನು ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಸುವರ್ಣಸೌಧದ ಮುಂದೆ ಯಾವಾಗ ಹೋರಾಟ ನಡೆಯುತ್ತೆ, ಅಲ್ಲಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನಾವು ಹೋರಾಟ ನಡೆಯೋದನ್ನ ನೋಡಿದ್ವಿ. ಆದ್ರೆ ಈಗ ಕಬ್ಬು ಬೆಳೆಗಾರರ ಹೋರಾಟ ಸುವರ್ಣಸೌಧದ ಅಂಗಳಕ್ಕೂ ಕೂಡ ಬಂದಿದೆ. ಬೆಳಗಾವಿ ಸುವರ್ಣಸೌಧದ ಮುಂದೆ ರೈತರು ಕಹಳೆಯನ್ನ ಮೊಳಗಿಸಿದ್ದಾರೆ. ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯೋದಕ್ಕೆ ಮುಂದಾಗಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಹೋರಾಟಗಾರರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚಿಕ್ಕೋಡಿಯಲ್ಲಿ ತೀವ್ರ ಸ್ವರೂಪವನ್ನ ಪಡೆದಂತಹ ಹೋರಾಟ. ಸಚಿವ ಶಿವಾನಂದ ಪಾಟೀಲ್ ಅವರ ಪ್ರತಿಕೃತಿಯನ್ನ ದಹಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ಅರ್ಥ ಮಾಡಿಕೊಳ್ಳಿ. ರೈತರ ಕಿಚ್ಚು ಕಟ್ಟೆ ಹೊಡೆಯೋದಕ್ಕಿಂತ ಮುಂಚೆ ಅವರನ್ನ ಭೇಟಿ ಮಾಡಿ
ಭೇಟಿ ಮಾಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಆಶ್ವಾಸನೆ ಏನಾದರೂ ಕೊಡುವಂತ ಕೆಲಸವನ್ನ ಮಾಡಿ. ಒಂದು ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿತ ಬೆಲೆ ನೀಡಬೇಕಂತ ಹೇಳಿ ರೈತರ ಹೋರಾಟ ರಾಜ್ಯಾದ್ಯಂತ ವ್ಯಾಪಿಸಿರುವಂತದ್ದು. ಸದ್ಯ ಬೆಳಗಾವಿ ಜಿಲ್ಲೆ ಅಂತೂ ಬೆಳಗಾವಿ ಜಿಲ್ಲೆಯ ಅನೇಕ ನಗರಗಳಲ್ಲಿ ಅನೇಕ ಪಟ್ಟಣಗಳನ್ನ ಬಂದ್ ಮಾಡಿ ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ನೀವು ದೃಶ್ಯಾವಳಿಗಳು ಸಹ ನೋಡ್ತಾ ಇರಬಹುದು. ಅಂದ್ರೆ ಹುಕ್ಕೇರಿ ಪಟ್ಟಣದ ಕೋರ್ಟ್ ಸರ್ಕಲ್ ಬಳಿ ನಾನಿರುವಂತದ್ದು. ಕಳೆದ 2 ದಿನಗಳಿಂದಲೂ ಸಹ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರುವಂತದ್ದು. ಅಂತಂದ್ರೇನು, ಇಲ್ಲೇ ಅಡಿಗೆಯನ್ನ ತಯಾರಿಸಿ ಇಲ್ಲೇ ಊಟವನ್ನ ಮಾಡಿ ಸರ್ಕಾರದ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನ ಸಹ ಹೊರಗೆ ಹಾಕೋತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ ಆಗಿರ್ಬೋದು ಅಥವಾ ಅದೇ ರೀತಿಯಾದಂತಹ ರಾಜ್ಯ ಸರ್ಕಾರಕ್ಕೆ ಒಂದು ಗಡುವನ್ನ ಸಹ ನೀಡಿರುವಂತದ್ದು. ನೀವು ಇನ್ನು ಒಂದು ವೇಳೆ ಏನಾದರೂ 7ನೇ ತಾರೀಕೊಳಗೆ ಈ ಒಂದು ಘೋಷಣೆ ಮಾಡದೇ ಇದ್ದಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ. ಅಕಸ್ಮಾತ್ ರೈತರೆಲ್ಲಾದರೂ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ರೆ ಹೋರಾಟ ವಿಕೋಪಕ್ಕೆ ತಿರುಗತ್ತೆ. ನನ್ನ ಜೊತೆಗೆ ರೈತ ಮುಖಂಡರಿದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಹೋರಾಟ ಹೇಗೆ ನಡೀತಾ ಇದೆ? ಈಗ ಹೋರಾಟ ಅಂತೂ ತೀವ್ರಗೊಂಡಿದೆ. ಈ ಸರ್ಕಾರ ಇವತ್ತು ಎಚ್ಚರಿಸಲೇಬೇಕು. ಈ ಮೂರ್ಖ ಸರ್ಕಾರ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ, ನೀವು ಎಲ್ಲಿದ್ದೀರೋ ಏನ್ ಮಾಡುತ್ತೀರೋ ಗೊತ್ತಿಲ್ಲ. ಯಾರು ನಮ್ಮ ಶುಗರ್ ಮಂತ್ರಿ ಮತ್ತು ಜಿಲ್ಲಾ ಮಂತ್ರಿ ಇವತ್ತು ಬಂದು ಬಿಲ್ ಘೋಷಣೆ ಮಾಡಲೇಬೇಕು. ಅವ್ರ ಜೊತೆ ಫ್ಯಾಕ್ಟರಿ ಮಾಲಕರು ಸಮಿತಿ ಬಂದು ಇವತ್ತು 3,500 ಘೋಷಣೆ ಮಾಡಲಿಲ್ಲ ಅಂದ್ರೆ ನಾವು 7 ತಾರೀಕಿಲ್ಲ ನಾಳೆನೇ ಗಡುವು ಕೊಡಬಹುದು. ನಾಳೆ ಅಂತಾರಾಷ್ಟ್ರೀಯ ಹೆದ್ದಾರಿ ಯಾವ ತರಪ್ಪ ಅಂತಂದ್ರ ನೀವೇನು ಬೆಂಗಳೂರು ಕಾಯಿಪಲ್ಲೆ ಹೋಯ್ತೀರಿ, ಎಲ್ಲಿ ಹೊಂಟೈತಿ ಉಣ್ಣೋ ಪದಾರ್ಥ ಹಿಡಿದು ಸರ್ಕಾರಕ್ಕೆ ಯಾವುದೇ ತರ ರೈತರಿಂದ ಕೊಡುವುದಿಲ್ಲ. ಎಲ್ಲ ಸಂಪೂರ್ಣ ನಾಳೆ ಬಂದ್ ಮಾಡ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ರೈತರು ಯಾಕ ಬೇಡಿಕೆ ಐತಿ, ಸರ್ಕಾರ ಕಡೆಯಿಂದ ಏನು ಭಿಕ್ಷೆ ಬೇಡನಿಲ್ಲ. ಏನೈತಿ, ಈಗ ಸರ್ಕಾರ ಫ್ಯಾಕ್ಟ್ರಿಯಿಂದನ 9,500 ರೂಪಾಯಿ ಟ್ಯಾಕ್ಸ್ ಗವರ್ಮೆಂಟ್ ತಗೋತೈತಿ. ನಮಗ್ ಕೊಡಾಕ 3,500 ಇಲ್ಲ. ಅವ್ರು ಟ್ಯಾಕ್ಸ್ ತಗೊಳ್ಳೋದು ಬೇಡ, ನಮಗೇನು ಇವ್ರು 3,000 ಕೊಡ್ತೇವತ್ತಾರಲ್ಲ ಅದನ್ನ ನಾವು ರೈತರ ಅವ್ರಿಗೆ ಗವರ್ಮೆಂಟ್ ಕೊಡ್ತೇವೆ. ಅವ್ರೇನು 9,500 ರೂಪಾಯಿ ತಗೋತಾರಲ್ಲ ಅದನ್ನ ನಮಗ್ ಕೊಡ್ಲಿ. ಯಾಕೆ ಹೇಳ, ದುಡ್ದವ್ರು ನಾವು, ದುಃಖ ಪಟ್ಟವ್ರು ರೈತರು. ಇದನ್ನು ಹೋಗಿ ಗವರ್ಮೆಂಟ್ದವ್ರು ತಗೊಂಡ ಎಲ್ಲಿ ಅಂತ ಕೇಳ್ರಿ, ನಮಗೆ ಒಂದು 50 ರೂಪಾಯಿ ಕೂಡ ಗವರ್ಮೆಂಟ್ ಮುಖ್ಯಮಂತ್ರಿಗಾಗ್ಲಿ, ಪ್ರಧಾನಮಂತ್ರಿಗಾಗ್ಲಿ, ಸಕ್ಕರೆ ಮಂತ್ರಿಗಾಗ್ಲಿ ಯಾರಿಗೂ ಅವರಿಗೆ ಧೈರ್ಯ ಇಲ್ಲ. ಯಾಕಂದ್ರೆ ಈ ಸಕ್ರಿಯ ಲಾಬಿ ಏನೈತ ಇವ್ರ ಮುಂದೆ ಅವ್ರದ್ದು ಏನ್ ನಡೆಯುದಿಲ್ಲ. ಅವ್ರ ರೈತರದ ವಿಷಯನೇ ಗೊತ್ತಿಲ್ಲ, ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ತನ್ನದೇ ಆದಂತ ಛಾಪ ಐತಿ, ತನ್ನದೇ ಆದಂತ ಮಾರ್ಕೆಟ್ ಪ್ರೈಸ್ ಇದೆ. ಆದ್ರೆ ರೈತ ಬೆಳೆದಂತ ಬೆಳೆಗೆ ಯಾವುದಕ್ಕೂ ನಿಗದಿತ ಬೆಲೆ ಇಲ್ಲ. ಅವ್ರ ಪ್ರಾಡಕ್ಟ್ ಅವ್ರಿಗೆ ಎಲ್ಲದಕ್ಕೂ ಪ್ರತಿಯೊಂದು ನಿಮ್ ಕೈಯಾಗ ಹಿಡಿದ ಮಾಹಿತಿಗೂ ಕೂಡ ಇದಕ್ಕೊಂದು ಕಿಮ್ಮತ್ ಇದ್ರಿ. ಆದ್ರೆ ರೈತನ ಬೆಲೆಗೆ ಇಲ್ಲಿವರೆಗೆ ಯಾವ ಸರ್ಕಾರನೂ ಮಾಡಿಲ್ಲ, ಯಾರು ಇದಕ್ಕೆ ಒಂದು ಬೆಂಬಲ ಬೆಲೆ ಸೂಚಿಸಿಲ್ಲ, ಮತ್ತೆ ಅದ್ರ ಕಷ್ಟನೂ ಅವ್ರಿಗೆ ಗೊತ್ತಿಲ್ಲ. ಇದಿಷ್ಟು ರೈತ ಹೋರಾಟಗಾರರ ಮಾತಾಗಿರುವಂತದ್ದು. ಕ್ಯಾಮೆರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಎಲ್ಲಿವರೆಗೆ ಹೋರಾಟ? ಕರವೇ ಕಾರ್ಯಕರ್ತರು ಕೂಡ ಈಗ ರೈತರ ಹೋರಾಟಕ್ಕೆ ಸಾಥ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಒಂದು ಭಾಗದಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ಆರಂಭವಾದಂತಹ ಈ ಒಂದು ಹೋರಾಟದ ಕಿಚ್ಚು 7 ಜಿಲ್ಲೆಗಳಿಗೆ ಹಬ್ಬಿರೋದೀಗ. ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ. 7ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಈ ಹೋರಾಟ 7 ಜಿಲ್ಲೆಗೆ ವಿಸ್ತಾರವಾಗಿದೆ. ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಈ ಹೋರಾಟ ವ್ಯಾಪಿಸಿದ್ರೂ ಕೂಡ ಅನುಮಾನ ಇಲ್ಲ. ಅವ್ರು ಕೇಳ್ತಿರೋದೇನು, ಟನ್ಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಅಂತೇಳಿ. ನೋಡಿ, ಕಬ್ಬನ್ನ ತಂದು ವಿಜೇಂದ್ರ ಅವರ ಕೈಗೆ ಕೊಟ್ಟು
ಇವತ್ತು ಅವರ ಬರ್ಡೇ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಶುಭಾಶಯವನ್ನ ಕೂಡ ಕೋರ್ತಿದ್ದಾರೆ. ಇಡೀ ರಾತ್ರಿ ಅವರು ಅಹೋರಾತ್ರಿಯಲ್ಲಿ ಪಾಲ್ಗೊಂಡಿದ್ರು, ಈಗಲೂ ಕೂಡ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಎಚ್.ಕೆ. ಪಾಟೀಲ್ ಅವರಿಗೆ ಹೋಗೋದಕ್ಕೆ ಹೇಳಿದ್ದೀನಿ, ಅವರು ಹೋಗ್ತಾರೆ, ರೈತರನ್ನ ಮಾತಾಡಿಸ್ತಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಆ ತರದ ಬೆಳವಣಿಗೆ ಆಗಿಲ್ಲ. ಎಂ.ಬಿ. ಪಾಟೀಲ್ ಅವರು ಮಾತ್ರ ಒಂದು ಕಡೆ ಹೋಗಿದ್ದಾರೆ, ರೈತರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಅಲ್ಲಿ ಗಡುವನ್ನ ಕೊಟ್ಟಿದ್ದಾರೆ, ಇಷ್ಟು ದಿನ ನೀವು ನಿರ್ಧಾರ ಮಾಡಿ ಅಂತೇಳಿ. ಇದು ರೈತರು ಒಮ್ಮೆ ಆಕ್ರೋಶ ಮಾಡಿಕೊಂಡ್ರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಅದು ಅಷ್ಟು ಸುಲಭವಾಗಿ ತಣ್ಣಗಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಬ್ಬು ಬೆಳೆಗಾರರು ಕೇಳ್ತಾ ಇರೋದು ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಅಂತೇಳಿ. ರಾಜ್ಯ ಸರ್ಕಾರ ಮಾಡುತ್ತಾ ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡುತ್ತಾ ಕಾದ್ ನೋಡ್ಬೇಕು. ಈಗ ಆಲ್ರೆಡಿ ಸಿದ್ದರಾಮಯ್ಯ ಹೇಳ್ಬಿಟ್ಟವ್ರು, ನಮ್ಮ ಕೈಯಲ್ಲಿ ಏನಿಲ್ಲ, ಅದನ್ನ ಕೇಂದ್ರ ಸರ್ಕಾರ ಮಾಡಬೇಕು, ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ.